ಲೆಟ್ ಅಸ್ ಫಾರ್ ಅ ಮಿನಿಟ್ ಅಂದರೆ ಚಾಂಟ್. ಇವತ್ತು ಏನಾಗುತ್ತೆ ಅಂದರೆ, ಬಿಫೋರ್ ಉಗಾದಿ ಲೆಟ್ ಅಸ್ ಡೂ ಅ ಲಿಟಲ್ ಬೆಟ್ ಆಫ್ ಸೋಲ್ ಕ್ಲೆನ್ಸಿಂಗ್. ವಿ ಶುಡ್ ಕ್ಲೆನ್ಸ್ ಅವರ್ಸೆಲ್ವ್ಸ್. ನಾವು ಹೇಗೆ ಉಗಾದಿಗೆ ಮುಂಚೆ ಎಲ್ಲ ಮನ ಶುದ್ಧಿ ಮಾಡ್ತೀವೋ, ಮನೆ ಶುದ್ಧಿ ಮಾಡ್ತೀವೋ, ಆ ರೀತಿ ನಾವು ಸ್ವಲ್ಪ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಈ ಪರಾಪಶ್ಯಂತಿ ಮಧ್ಯಮ ವೈಖಾರಿ ಸರಿಗೆ ಬರಬೇಕು. ಏನಾಗುತ್ತೆ ಅಂದರೆ, ವಿ ಆರ್ ನಾಟ್ ಹ್ಯಾವಿಂಗ್ ಸೋ ಮಚ್ ಆಫ್, ವಿ ಹ್ಯಾವ್ ಟು ಟೇಕ್, ಲೆಟ್ ಮಿ ಪುಟ್ ಇಟ್ ಅದರ್ ವೇ, ವಿ ಹ್ಯಾವ್ ಟು ಟೇಕ್ ಸೋ ಮಚ್ ಆಫ್ ಎಫರ್ಟ್ ಟು ಕೀಪ್ ಅವರ್ ಪರಾಪಶ್ಯಂತಿ ಆ್ಯಂಡ್ ಮಧ್ಯಮ ಅಲಾಂಗ್ ವಿತ್ ವೈಖಾರಿ ಪರ್ಫೆಕ್ಟ್ ಟ್ಯೂನ್ ಆಗಬೇಕು. ಸೊ ದಿಸ್ ಈಸ್ 4 modes of speech. We are all God given. We may be not realized yet, but using these powers of speech, parapashyanti, madhyama and vaikari, we can push ourselves and place that soul in that hook for realization. How do we hook our soul? ಸ್ವಲ್ಪ ಮುಂಚೆ ನಾನು ಹೇಳಿದೆ, ವಿ ಹ್ಯಾವ್ ಟು ಹುಕ್ ಅವರ್ ಎನರ್ಜಿ ಸಿಸ್ಟಮ್ಸ್ ಟು ಅವರ್ ಬ್ರೈನ್. ಸೊ ಅವರ್ ಬ್ರೈನ್ ಈಸ್ ನಾಟ್ ಪ್ರಾಪರ್ಲಿ ಹುಕ್ಡ್. ಆ್ಯಂಡ್ ವಾಟ್ ಈಸ್ ದ ಹುಕಿಂಗ್ ಲಿಂಕ್? ಪರಾಪಶ್ಯಂತಿ, ಮಧ್ಯಮ ಆ್ಯಂಡ್ ವೈಖಾರಿ. ದೀಸ್ ಆಲ್ ದ ಥ್ರೆಡ್. ನಾವು ಹೇಗೆ ಬಟ್ಟೆ ಒಣಗಕ್ಕೆ ಹಾಕ್ತೀವೋ, ಆ ಬಟ್ಟೆ ಒಣಗಕ್ಕೆ ಹಾಕಬೇಕಾದ್ರೆ ವಾಟ್ ಎವರ್ ವಾಷಿಂಗ್ ಮಿಷಿನ್ ವಿ ಹ್ಯಾವ್, ವಾಟ್ ಎವರ್ ಸಿಟ್ ಆ್ಯಂಡ್ ಡನ್, ಹೊರಗಡೆ ಸ್ವಲ್ಪ ನಾವು ಬಟ್ಟೆ ಒಣಗಿ ಹಾಕಲೇಬೇಕು. ಎಲ್ಲ ಡ್ರೈ ಮೋಡಲ್ಲಿ ದ ಹೋಲ್ ಕ್ಲೋತಿಂಗ್ ವಾಟ್ ವಿ ಪುಟ್ ಇನ್ ದ ವಾಷಿಂಗ್ ಮಿಷಿನ್ ವಿಲ್ ನಾಟ್ ಬಿ ಡ್ರೈ. ಆಗಾಗ ಹೊರಗಡೆ ಹಾಕಬೇಕು. ಅದು ಹಾಕಿದ್ರೇ ಆ ತೇವ ಹೋಗುತ್ತೆ. ಸೊ ದ ತೇವ, ದಟ್ ವೆಟ್ನೆಸ್ ಫ್ಯಾಕ್ಟರ್ that is required in all of us, that wetness is what has to be dried in that. Normally sadhana dries all the vasanas, and this complete drying up of the vasanas will take us to realization. Now hege tantige batte haktivo, even though we may have a washing machine, even after washing machine we put the clothes to dry. The reason is it should be dry. Likewise, the parapashyanti, madhyama and vaikari, we use these 4 speech modes to dry our vasanas. So, our vasanas, impressions and tendencies have to be dry, because our sadhana should be so dry. ಹೊರಗಡೆ ಬಿಸಿಲು ಹಾಕಿದ ತಕ್ಷಣ ಒಂದು ಅರ್ಧ ಗಂಟೆನಲ್ಲೇ ಬಟ್ಟೆ ಎಲ್ಲ ಒಣಗುತ್ತೆ. ಆಗ ಬಟ್ಟೆ ಗರಿಗರಿಯಾಗುತ್ತೆ. ನೋ, ಇಮ್ಯಾಜಿನ್ ಆಲ್ ಯುವರ್ ಆನ್ ದ ಕ್ಲೋತ್ಸ್ ಲೈನ್, ಇಟ್ ಶುಡ್ ಬಿಕಮ್ ವೆರಿ ಡ್ರೈ, ಕ್ರಿಸ್ಪ್. ವೆನ್ ಯುವರ್ ಕ್ಲೋತ್ಸ್ ಆರ್ ಡ್ರೈಡ್, ಇಟ್ ಶುಡ್ ಬಿ ಕ್ರಿಸ್ಪ್. ಇಟ್ ಈಸ್ ಆಸ್ ಇಫ್ ಯುವರ್ ಕ್ಲೋತ್ಸ್ ಹ್ಯಾಸ್ ಬೀನ್ ಅಯನ್ಡ್. ಅಯನಿಂಗ್ ಎಫೆಕ್ಟ್ ಆಗುತ್ತೆ. ಅದೇ ಥರ ನಮ್ಮಲ್ಲಿ ವಾಸನಾಸ್ ಹೋದರೆ ಪರಾಪಶ್ಯಂತಿ ಮಧ್ಯಮ ಹೋಗುತ್ತೆ ಕ್ಲೀನಾಗಿ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ಶುಡ್ ಫ್ರಮ್ ದ ಹಾರ್ಟ್ ಆ್ಯಂಡ್ ದ ಥ್ರೋಟ್ ಚಕ್ರ, ಇಟ್ ಶುಡ್ ಗೋ ಆ್ಯಂಡ್ ರೀಚ್ ದ ಬ್ರೈನ್. ಟುಡೇ ಇಟ್ ಈಸ್ ನಾಟ್ ರೀಚಿಂಗ್ ದ ಬ್ರೈನ್ ಫಾರ್ ರಿಯಲೈಸೇಷನ್. ಪರಾಪಶ್ಯಂತಿ ಆ್ಯಂಡ್ ಮಧ್ಯಮ ಆ್ಯಂಡ್ ವೈಖಾರಿ should be pulled and fixed in the hook of the central brain. ಬ್ರೈನಲ್ಲಿ ಒಂದು ಮಧ್ಯದ ಭಾಗ ಇದೆ. ನಾವು ಹೇಗೆ ಒಂದು ಕ್ಲೋತ್ಸ್ ಹ್ಯಾಂಗರ್ಲಿಟ್ಟು ಆಮೇಲೆ ಬಟ್ಟೆನ ಹೇಗೆ ಒಂದು ಹುಕ್ಕಲ್ಲಿ ಹಾಕ್ತೀವೋ, ನಮ್ಮ ರೂಮಲ್ಲಿ 2-3 ಹುಕ್ ಇರುತ್ತೆ. ಆ ಹುಕ್ಕಿನಲ್ಲಿ ಬಟ್ಟೆ ಹಾಕ್ತೀವಿ ಡ್ರೈ ಆಗಲಿ ಅಂತ, ಅಥವಾ ಅಟ್ಲೀಸ್ಟ್ ಆ ಬೆವರು ವಾಸನೆ ಬರದೇ ಇರಲಿ ಅಂತ ನಾವು ಹಾಕ್ತೀವಿ. ಆ ಥರ with this parapashyanti, madhyama and vaikari, it should be stretched inside. ನಾವು ಮಾಡೋ ಸಾಧನೆ ಪರಾಪಶ್ಯಂತಿ ವೈಖಾರಿನ ಎಳ್ಕೊಂಡೋಗಿ ಹುಕ್ನಲ್ಲಿ ಇಲ್ಲಿ ಮಾಡಬೇಕು. ವಾಟ್ ಈಸ್ ದ ಹುಕ್?
What is the hook in the brain? As I've been telling you, the hook in the brain is the pineal gland. ಇಲ್ಲಿ ಹೋಗಿ ಕೂತ್ಕೋಬೇಕಲ್ಲಿ. ಅದು ಕೂತ್ಕೊಂಡ್ರೇನೆ ನಿಮಗೆ ಆ ರಿಯಲೈಸೇಷನ್ ಬರುತ್ತೆ. ಬಿಕಾಸ್ ಫ್ರಮ್ ದ ಹೃದಯ ಆಕಾಶ ಇಟ್ ಶುಡ್ ಗೋ ಆ್ಯಂಡ್ ರೀಚ್ ದ ಪೈನಿಯಲ್ ಗ್ಲ್ಯಾಂಡ್. ಎಲ್ಲಿದೆ ಪೈನಿಯಲ್ ಗ್ಲ್ಯಾಂಡ್? ಈ ಎರಡ ಕಿವಿಗಳ ಹಿಂದೆ, ಈ ಸೆಂಟ್ರಲ್ ಬ್ರೈನ್ನ ಹಿಂದೆ, ಈ ಎರಡು ಜಾಯಿನ್ ಆಗೋತಕ್ಕಂಥ ಒಂದು ಇಮ್ಯಾಜಿನರಿ ಲೈನಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಅಲ್ಲೇ ಕೆಲಸ ಮಾಡೋದು. ಆ ಪೈನಿಯಲ್ ಗ್ಲ್ಯಾಂಡ್ ಆದರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಲೈಟ್ನಿಂಗ್ ಇಂಪ್ರೆಷನ್. ಅದೆಲ್ಲ ಇಟ್ ಈಸ್ ನಥಿಂಗ್ ಬಟ್ ಇಟ್ ಗಿವ್ಸ್ ಯು ಇಲ್ಯುಮಿನೇಷನ್. ಅಲ್ಲಿ ಹೋಗಿ ಕೂತ್ರೆ ನಾವು ವಿ ಗೆಟ್ ಐಡಿಯಾಸ್, ಇಂಟ್ಯೂಷನ್ ಎಲ್ಲ ಬರೋದು. ವಿತೌಟ್ ಗೆಟಿಂಗ್ ದಟ್ ಪೈನಿಯಲ್ ಗ್ಲ್ಯಾಂಡ್ ಟು ವರ್ಕ್, without working on that, we will not have illumination. That is where you have to illuminate yourself. All the illuminating crystals is there in the pineal gland. It is nothing but about 1 inch wide and about 2.5 to 3 inches. 3 inches illa, 2.5 inches. 1 inch by 2.5 inches is where in the center of your brain, where the ears meet, ಕಿವಿಗಳು ಸೇರೋತಕ್ಕಂಥ ಜಾಗ, ಈ ಬ್ರೈನ್ ಸೆಂಟರ್, ಆಲ್ಮೋಸ್ಟ್ ದ ಬಾಟಮ್ ಆಫ್ ಯುವರ್ ಜಾ, ಆ ಜಂಕ್ಷನಲ್ಲಿದೆ ಪೈನಿಯಲ್ ಗ್ಲ್ಯಾಂಡ್. ಅಲ್ಲಿ ಏನು, ಇಟ್ ಈಸ್ ನಥಿಂಗ್ ಬಟ್ ಎಲಿಮಿನೇಷನ್. ಕ್ರಿಸ್ಟಲ್ಸ್, ಪೀಝೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್. The whole consists of piezoelectric crystals. ಪಳ 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 ಅಂತ ಫ್ಲ್ಯಾಶ್ ಆಗುತ್ತೆ. ದಟ್ ಈಸ್ ದ ಇಲ್ಯುಮಿನೇಷನ್ ಪಾಯಿಂಟ್ ಇನ್ ಯುವರ್ ಬ್ರೈನ್. ಆ ಇಲ್ಯುಮಿನೇಷನ್ ಪಾಯಿಂಟಲ್ಲಿ ಹೋಗಿ ನಾವು ಸಾಧನೆ ಮಾಡ್ತಾ ಬಂದಾಗ, ಈ ತತ್ವ ಎಲ್ಲ ತಿಳ್ಕೊಂಡು ಬಂದಾಗ, ನಮ್ಮಲ್ಲಿ ಇರೋತಕ್ಕಂಥ ಪರ, ಪಶ್ಯಂತಿ, ಮಧ್ಯಮ ಆ್ಯಂಡ್ ವೈಕಾರಿ ಎಲ್ಲ ಸೇರೋದು ಎಲ್ಲಿ ಅಂದರೆ ಆ ಜಂಕ್ಷನಲ್ಲಿ. ಈ ಸೆಂಟರ್, ಇದರ ಹಿಂದೆ ಇದರ ಸೆಂಟರ್, ಅಲ್ಲಿ ಹೋಗಿ ಅದು ಪಟ 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 ಅಂತ ಇಲ್ಯುಮಿನೇಷನ್. ಅಲ್ಲೇ ನಮಗೆ ಐಡಿಯಾಸ್ ಬರೋದು, ಅಲ್ಲೇ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋತಕ್ಕಂಥದ್ದೆಲ್ಲ ವಿಚಾರ. ಇಟ್ ಈಸ್ ಓನ್ಲಿ ಇಲ್ಯುಮಿನೇಟೆಡ್ ಇನ್ ದಟ್ ಪೈನಿಯಲ್ ಗ್ಲ್ಯಾಂಡ್. ನಥಿಂಗ್ ಬಟ್ ಅ ಮಾಸ್ ಆಫ್ ಪೀಝೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್. ನಿಮಗೆ ಅಷ್ಟು ಅರ್ಥ ಆಗಲ್ಲ ಅನಿಸುತ್ತೆ, ಬಿಕಾಸ್ ಯು ಡೋಂಟ್ ಎಕ್ಸ್ಪೀರಿಯನ್ಸ್ ಆಲ್ ದಟ್. It's very difficult to explain. That is what is called as the flashing point. The flashing point of illumination. The illuminating point is the pineal gland, which is nothing but it's a crystal clear piezoelectric crystals are there. The more the prana comes in and goes out, andre prana, when the whole of your pineal gland starts working, when the realization is coming, with all the para, pashyanti and madhyama and vykari getting inside with your soul energy. Alle nodi. So, ನಿಮ್ಮ ಎನ್ಲೈಟನ್ಡ್ ಮಾಸ್ಟರ್ಸ್ ಎಲ್ಲ ಆ ಪೈನಿಯಲ್ ಗ್ಲ್ಯಾಂಡಿಂದ they are the screen. Pineal gland is the screen of all the enlightened masters already present and already those who are going in the future as well as the past. Hridaya Akasha is the place where the pineal gland starts working. Illumination, intuition, everything comes from the center. This is where we should understand the theory classes come to an end here. The para, pashyanti, madhyama and vykari, the modes of speech which comes out from the mouth, emotion based. Para is you silently emotion, bhakti. Aita pashyanti is where you charge with emotion. ದೇವರ ಬಗ್ಗೆ ಏನು, ದೇವರ ನಾಮ ಅದನ್ನೆಲ್ಲ ನೀವು ಹೇಳ್ತಾ ಬಂದಾಗ ಆ ಪರಾ ಪಶ್ಯಂತಿ ಅಲ್ಲಿ ಸರಿ ಹೋಗುತ್ತೆ. And then the realization comes when you come into that madhyama stage. When your voice is linked to realization in the madhyama mode of speech,
then automatically you tend to emit. You linked to the pineal gland where the piezoelectric crystals in Madhyama, it connects. ಆ ಬ್ರೈನ್ಗೂ ಹೃದಯಕ್ಕೂ ಜಾಯಿನ್ ಆಗೋ ಜಾಗ ಬ್ರೈನಲ್ಲಿ ಅದೇ. Para Pashyanti Madhyama, with the force of breath, all the three can come together, and finally when you start speaking, you speak very sweetly, very melodiously, and your mantra becomes energized. ನೀವು ಮಂತ್ರ ಹೇಳಿದಾಗ ಎನರ್ಜೈಸ್ ಆಗುತ್ತೆ. ಯಾಕೆ ಎನರ್ಜೈಸ್ ಆಗುತ್ತೆ ಅಂದರೆ ವೈಕಾರಿನಲ್ಲಿ ಹೋಗಿದ್ದು ಕೂತ್ಕೊಂಡು ಪೈನಿಯಲ್ ಗ್ಲ್ಯಾಂಡನ್ನ ಸೇರಿಸ್ಕೊಂಡು ಇಲಿಮಿನೇಷನ್ ಆಗಾಗ ಹೊಳಪೆಲ್ಲ ಬರುತ್ತೆ. ಆ ಹೊಳಪು ಬಂದಾಗಲೇ ಇಲಿಮಿನೇಷನ್, ಆ ಹೊಳಪು ಬಂದಾಗಲೇ ವಾಸನಾಸ್ ಎಲ್ಲ ಹೋಗೋಕ್ಕೆ ಶುರು ಆಗುತ್ತೆ. ಇನ್ ದಟ್ ಮಧ್ಯಮ, ಆ ಪಶ್ಯಂತಿ ಆ್ಯಂಡ್ ಮಧ್ಯಮ, ಆಲ್ ದ ವಾಸನಾ ಸ್ಟಾರ್ಟ್ ಗೋಯಿಂಗ್ ಔಟ್. ಆ ವಾಸನಾ ಸ್ಟಾರ್ಟ್ ಗೋಯಿಂಗ್ ಔಟ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ನೋತಕ್ಕಂಥ ವಿಚಾರ ನಿಮಗೆ ಅರ್ಥ ಆಗುತ್ತೆ. ಈಗ ಯಾಕೆ ಅರ್ಥ ಆಗಲ್ಲ ಅಂದರೆ ಎವ್ರಿಥಿಂಗ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ವೈ? ಬಿಕಾಸ್ ಯು ಆರ್ ನಾಟ್ ಎಟ್ ರಿಯಲೈಸ್ಡ್. ಯು ಆರ್ ನಾಟ್ ಇನ್ ದ ಪಶ್ಯಂತಿ ಮಧ್ಯಮ ಸ್ಟೇಜ್ ಅಟ್ ಸೆಲ್ಫ್. ಫಸ್ಟ್ ಟು ರಿಯಲೈಸ್ ಯು ಹ್ಯಾವ್ ಟು ಕಮ್ ಟು ಪಶ್ಯಂತಿ ಆ್ಯಂಡ್ ಮಧ್ಯಮ. ಆಗಲೇ ಬ್ರೈನ್ಗೆ ನಿಮ್ಗೆ ಇಲಿಮಿನೇಷನ್ ಬರಬೇಕಲ್ಲ. ಇಲಿಮಿನೇಷನ್ ಯಾಕೆ ಬರ್ತಿಲ್ಲ? ಯು ಆರ್ ಆಲ್ರೆಡಿ ಗಾಡ್ ಬ್ಲೆಸ್ಡ್ ವಿತ್ ಪರ ಪಶ್ಯಂತಿ ಮಧ್ಯಮ ಆ್ಯಂಡ್ ವೈಕಾರಿ. ಆ ಪೈನಿಯಲ್ ಗ್ಲ್ಯಾಂಡ್ ಏನಾಗುತ್ತೆ, ಇದು ನಥಿಂಗ್ ಬಟ್ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್, ಒಂದಿಷ್ಟು ಸ್ಟ್ರಿಪ್ಪು, ಮೈಕ್ರೋ ಚಿಪ್ಪು, ಅದೆಲ್ಲ ನಿಮಗೆ ಇಲಿಮಿನೇಷನ್ ಬರೋದಕ್ಕೆ ಹೊಳಿಬೇಕು. ಏನಾಗುತ್ತೆ, ದಟ್ ಈಸ್ ದ ರೀಸನ್ ನಿಮಗೆ ಬುದ್ಧಿ ಇಲ್ಲ, ನಿಮಗೆ ಸರಿಯಿಲ್ಲ, ನಿಮಗೆ ಹೇಳೋದು ಅರ್ಥ ಆಗಲ್ಲ ಅಂತ ನಾನು ಎಷ್ಟು ಜನ ಹೇಳ್ತಾ ಇರ್ತೀನಿ. ಐ ಕೀಪ್ ಟೆಲ್ಲಿಂಗ್, ವೈ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಥಿಂಗ್ಸ್? ನೋ, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ನಿಮಗೆ ಅದು ಇಲ್ಲವೇ ಇಲ್ಲ. ಈ ಪಶ್ಯಂತಿಗೆ ಬಂದು ಆ ಪಶ್ಯಂತಿನಲ್ಲೇ ರಿಯಲೈಸೇಷನ್ ಆಗೋದು. You have to understand all. These are all vital points for your realization. ಶಾಸ್ತ್ರ ಗೊತ್ತು ನಿಮಗೆ, ಎಲ್ಲ ಗೊತ್ತು, ಬಟ್ ನಡವಳಿಕೆ ಗೊತ್ತಿಲ್ಲ. ಯು ಡೋಂಟ್ ನೋ ಹೌ ಟು ಬಿಹೇವ್. First to behave, you should understand Pashyanti Madhyama. This is where the brain, you go and touch your brain with energy. ಇಲ್ಲಾಂದರೆ ಹಿಂಗೆ ಇರ್ತೀರ. ನೀವು ಈಗ ಏನು ನೋಡ್ತೀನೋ, 10 ವರ್ಷದ ಹಿಂದೆ ಯಾವ ನೋಡಿದ್ದೀನೋ ಅದೇ ವ್ಯಕ್ತಿನೇ ನೀವು. ಇನ್ನು 10 ವರ್ಷ ಮುಂದಕ್ಕೆ ನೀವು ಅದೇ ವ್ಯಕ್ತಿನೇ ನೀವು ಇರ್ತೀರ. ಯು ವಿಲ್ ನಾಟ್. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್ ಆಫ್ ವ್ಯೂ. ಯು ಗೋ ಆ್ಯಂಡ್ ಟಚ್ ಯುವರ್ ಬ್ರೈನ್. ಬಟ್ಟೆ ಒಣಗಕ್ಕೆ ಟ್ರೈ ಮಾಡಿ, ಆಟೋಮೆಟಿಕ್ಕಾಗಿ ಆಗುತ್ತೆ. ದಿಸ್ ಇಸ್ ವಾಟ್ ಇಟ್ ಇಸ್. ಯು ಹ್ಯಾವ್ ಟು ಗೋ ಆ್ಯಂಡ್ ಟಚ್. ಇಲ್ಲಿಂದ ತೊಗೊಂಡು ಬರಬೇಕು. ಯು ಡೋಂಟ್ ನೋ ಫ್ರಮ್ ದ ಬಾಟಮ್ ಆಫ್ ಯುವರ್ ನಾಭಿ ದಟ್ ಶುಡ್ ಗೋ. ದಟ್ ಬಾಟಮ್ ಆಫ್ ದಟ್ ನಾಭಿ ಪಶ್ಯಂತಿನಲ್ಲೇ ಬರೋದು. ಪರ ಹೊರಗಡೆ, ಮನಸ್ಸಲ್ಲಿ ಅಂದ್ಕೊಳ್ಳೋದು ಪರ. ಪಶ್ಯಂತಿ ಹೋದಾಗಲೇ ನಾಭಿಗೆ ರೀಚ್ ಆಗೋದು. ಯು ಹ್ಯಾವ್ ಟು ಟೇಕ್ ದಟ್ ಎನರ್ಜಿ ಆಫ್ ಯೋರ್ ಸೆಲ್ಫ್ ಫ್ರಮ್ ದ ಬಾಟಮ್ ಬರಬೇಕಲ್ಲಿ. ಇಲ್ಲಿಂದ ತೊಗೊಂಡು ಬರಬೇಕು ನಾಭಿ. ದಾಟ್ ಈಸ್ ನಾಟ್, ಇಟ್ ಈಸ್ ದ ಸ್ಪಿರಿಚುವಲ್ ಸ್ಟಮಕ್. ಆ ಸ್ಪಿರಿಚುವಲ್ ಸ್ಟಮಕ್ಕಿಂದ ಬಂದ್ರೇ ಆಗೋದು. ಒನ್ ಸಿಂಪಲ್ ವರ್ಡ್ ಫ್ರಮ್ ಅನ್ ಎನ್ಲೈಟನ್ಡ್ ಮಾಸ್ಟರ್, ದಟ್ ಎನರ್ಜಿ ವಿಲ್ ರನ್ ಥ್ರೂ ಯು. ಹೋಗುತ್ತೆ, ಖಂಡಿತ ಹೋಗುತ್ತೆ. ನಾನು ಮಾತಾಡೋದು ಹೋಗಿರ್ಬೇಕು ನಿಮಗೆ. ಹೃದಯ ಆಕಾಶ ಇಸ್ ದ ಮೇಜರ್ ಆಫ್ ದ ಮೈಕ್ರೋ ಚಿಪ್ ಕಾಂಪೊನೆಂಟ್. ಅದೇನೇ ಅಲ್ಲಿಂದನೇ ನಾಭಿಯಿಂದ ಬರಬೇಕದು. ಏನಾಗುತ್ತೆ ಅಂದರೆ ಐ ಹ್ಯಾವ್ ಟು ಟಾಕ್ ವಿತ್ ಸೋ ಮಚ್ ಆಫ್ ಇಂಟೆನ್ಸಿಟಿ, ದೆನ್ ಓನ್ಲಿ ಯು ವಿಲ್ ಗೆಟ್ ಕ್ಲಾರಿಟಿ. ಇಲ್ಲಾಂದರೆ ಸೋ ಮಚ್ ಆಫ್ ತಮಸ್ ಇನ್ ಆಲ್ ಆಫ್ ಯು. ಇಷ್ಟೊತ್ತಿಗೆ ರಿಯಲೈಸ್ ಆಗೋಗ್ಬಿಡ್ಬೇಕಾಯ್ತು ನೀವು. ಓಕೆ, ವಾಸನಾಸ್, no vasanas. Hridaya Akasha is the microchip which includes your own genealogy, your samskaras, as well as your vasanas. That's why normally I don't tell you to discourse. ಯಾಕೆಂದರೆ ನೀವು ಡಿಸ್ಕೋರ್ಸ್ ಮಾಡಿದಾಗ
You only verbatim ನೀವು ರಿಪೀಟ್ ಮಾಡ್ತೀರಾ, ಬಟ್ ಯು ಡೋಂಟ್ ರಿಪೀಟ್ ಫ್ರಮ್ ಬಾಟಮ್ ಆಫ್ ಯುವರ್ ನಾಭಿ. ಸ್ವಾಧಿಷ್ಠಾನ ಚಕ್ರದಿಂದ ನೀವು ತೆಗೆದ್ರೇ ಎನರ್ಜಿ ಬರೋದು ಈಚೆ, ಇಲ್ಲಾಂದರೆ ಬರೋದಿಲ್ಲ. For more satsangs from Shri Nimishananda Guruji, subscribe to this channel. Click the bell button below to get notifications. Like and share the video and spread the divine message.